ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಕುಕ್ ಆ್ಯಂಡ್ ಬೇಕ್ ವಿತ್ ಬಿಂದು. ಇವತ್ತು ನಾವು ಮಾಡ್ತಿರೋ ರೆಸಿಪಿ ವೆಜಿಟೇಬಲ್ ಪಲ್ಯ. ಇದನ್ನು ನೀವು ಚಪಾತಿ ಜೊತೆ, ದೋಸೆ ಜೊತೆ, ಏನರ ಜೊತೆ ಬೇಕಾದರೂ ತಿನ್ಬೋದು. ಮೊದಲು ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾಯಕ್ಕೆ ಬಿಡಿ. ಎಣ್ಣೆ ಕಾದ್ಮೇಲೆ 1/4 ಕಪ್ ದೊಡ್ಡದಾಗಿ ಕಟ್ ಮಾಡಿರೋವಂಥ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕಿ ತರಕಾರಿ ಬೇಯಕ್ಕೆ ಬೇಕಾಗಿರೋ ಅಷ್ಟು ಉಪ್ಪು ಹಾಕಿಬಿಟ್ಟು ಅದು ಹಾಫ್ ಕುಕ್ ಆಗೋ ತನಕ ಫ್ರೈ ಮಾಡಿ. ಫೈವ್ ಮಿನಿಟ್ಸ್ ಆಗಿದೆ, ಇದು ಸ್ವಲ್ಪ ಫ್ರೈ ಆಗಿದೆ. ಇದನ್ನು ಸಪ್ರೇಟ್ ಬೌಲಲ್ಲಿ ಎತ್ತಿಟ್ಕೊಳ್ಳೋಣ. ಅದೇ ಪ್ಯಾನ್ಗೆ 3 ಟೇಬಲ್ ಸ್ಪೂನ್ಸ್ ಆಯಿಲ್ ಹಾಕಿ ಎಣ್ಣೆ ಕಾದ್ಮೇಲೆ 1/4 ಕಪ್ ದೊಡ್ಡದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಕಿ ಈರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗೋವರೆಗೂ ಫ್ರೈ ಮಾಡಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ಟ್ರಾನ್ಸ್ಲೂಸೆಂಟ್ ಆಗಿದೆ. ಈ ಸ್ಟೇಜಲ್ಲಿ ನಾವು ಅರ್ಧ ಕಪ್ ಕಟ್ ಮಾಡಿರುವಂಥ ಆಲೂಗಡ್ಡೆ ಮತ್ತು ಕಾಲಿಫ್ಲವರ್ ಹಾಕಿ 1 ಟೀ ಸ್ಪೂನ್ ಉಪ್ಪು ಮತ್ತು ಹಾಫ್ ಟೀ ಸ್ಪೂನ್ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಕಾಲಿಫ್ಲವರ್ ಮತ್ತು ಆಲೂಗಡ್ಡೆ ಬೇಯೋವರೆಗೂ ಕುಕ್ ಮಾಡಿ. ಈಗ 10 ಮಿನಿಟ್ಸ್ ಆಗಿದೆ, ಕಾಲಿಫ್ಲವರ್ ಮತ್ತು ಆಲೂಗಡ್ಡೆ ಕುಕ್ ಆಗಿದೆ. ಈಗ ಆಗಲೇ ಫ್ರೈ ಮಾಡಿರುವಂಥ ವೆಜಿಟೇಬಲ್ಸ್ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಗ್ರೇವಿ ಟೈಪ್ ಇರಲಿ ಅಂತ 2 ಟೇಬಲ್ ಸ್ಪೂನ್ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್. ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಬೌಲಲ್ಲಿ 1 ಟೇಬಲ್ ಸ್ಪೂನ್ ಖಾರದ ಪುಡಿ, 2 ಟೇಬಲ್ ಸ್ಪೂನ್ ಧನಿಯಾ ಪುಡಿಗೆ 4 ಟೇಬಲ್ ಸ್ಪೂನ್ ನೀರು ಹಾಕಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈ ಮಸಾಲೆ ಮಿಕ್ಸ್ಚರ್ನ ತರಕಾರಿ ಇರುವಂಥ ಪ್ಯಾನ್ಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮಸಾಲೆಗಳದ್ದು ಹಸಿ ವಾಸನೆ ಹೋಗೋವರೆಗೂ ಕುಕ್ ಮಾಡಿ. ಇದಕ್ಕೆ ಸುಮಾರು 5 ನಿಮಿಷ ಹಿಡಿಯುತ್ತೆ. ಫೈವ್ ಮಿನಿಟ್ಸ್ ಆಗಿದೆ. ನಾವೇನು ಮಸಾಲ ಮಿಕ್ಸ್ಚರ್ ಹಾಕಿದ್ವಿ ಅದನ್ನು ತರಕಾರಿ ಅಬ್ಸಾರ್ಬ್ ಮಾಡಿ ತರಕಾರಿ ಎಲ್ಲ ಡ್ರೈ ಆಗಿದೆ. ಈಗ ಇದಕ್ಕೆ ಹಾಫ್ ಕಪ್ ಕ್ಯಾಪ್ಸಿಕಮ್ ಹಾಕಿ ಕ್ಯಾಪ್ಸಿಕಮ್ ಸಾಫ್ಟ್ ಆಗೋವರೆಗೂ ಕುಕ್ ಮಾಡಿ. ಈಗ ಕ್ಯಾಪ್ಸಿಕಮ್ ಕಲರ್ ಎಲ್ಲ ಚೇಂಜ್ ಆಗಿ ಕ್ಯಾಪ್ಸಿಕಮ್ ಬೆಂದಿದೆ. ಈಗ ಇದಕ್ಕೆ 1 ಟೀ ಸ್ಪೂನ್ ಗರಂ ಮಸಾಲ ಹಾಕಿ ಗರಂ ಮಸಾಲದು ರಾ ಫ್ಲೇವರ್ ಹೋಗೋವರೆಗೂ ಫ್ರೈ ಮಾಡಿ. ಇದಕ್ಕೇನೊಂದು 2 ನಿಮಿಷ ಆಗುತ್ತೆ ಅಷ್ಟೇ. ಈಗ 2 to 3 ಮಿನಿಟ್ಸ್ ಆಗಿದೆ. ನಮ್ಮ ಪಲ್ಯ ರೆಡಿಯಾಗಿದೆ. ನೀವು ಈ ಪಲ್ಯನ ಚಪಾತಿ, ದೋಸೆ ಅಥವಾ ಅನ್ನ ಏನರ ಜೊತೆ ಬೇಕಾದರೂ ತಿನ್ಬೋದು. ಗಿವ್ ದಿಸ್ ರೆಸಿಪಿ a try and enjoy.